ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ಅರುಣ್. ಇವತ್ತು ನಮ್ಮ ಊರಲ್ಲಿ ಕೂರಿಸಿರುವಂಥ ಗಣೇಶನ ನೋಡೋದಕ್ಕೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಅದರದ್ದೇ ವ್ಲಾಗ್ ಆಗಿರುತ್ತೆ ಇದು. ಸೊ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂದರೆ ಗಣೇಶನ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು ಅಷ್ಟು ಚೆನ್ನಾಗಿ ಇತ್ತು ಗಣೇಶ. ಇದು ಮೊದಲನೇ ಗಣೇಶನ ನೋಡೋದಕ್ಕೆ ನಮ್ಮ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗಿದ್ವಿ. ಸೊ ನಮ್ಮ ಅಕ್ಕಂದಿರು, ನಮ್ಮ ಅತ್ತೆ ಎಲ್ಲರೂ ಹೋಗಿದ್ವಿ. ನೋಡ್ಬೋದು, ಮೊದಲೇದಾಗಿ ಕೂರಿಸಿರೋ ಚಿಕ್ಕ ಗಣೇಶನ ಆಗಿದ್ರು ವೆಂಕಟಸ್ವಾಮಿ ಥರನೇ ಇತ್ತು ದೇವರು. ತುಂಬಾ ನೋಡಿಬಿಟ್ಟು ತುಂಬಾ ನನಗೆ ಒಂಥರ ಆಶ್ಚರ್ಯನೇ ಆಯಿತು. ಸೊ ತಿರುಪತಿಯಲ್ಲಿ ನೋಡ್ತೀವಲ್ಲ ದೇವರು, ಸೊ ಅದೇ ರೀತಿ ಕಾಣಿಸ್ತಾ ಇದೆ. ನೋಡ್ಬೋದು, ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಎಲ್ಲ ತುಂಬ ಜನ ನಿಂತ್ಕೊಂಡಿದ್ರು. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ನೋಡ್ಬೋದು, ನಾರದ ಸ್ವಾಮಿ ಒಳಗಡೆ 7 ಬಾಗಿಲನ್ನು ತೆಕ್ಕೊಂಡು ವೆಂಕಟರಮಣ ಸ್ವಾಮಿ ತಕ್ಕ ಹೋಗಿ ಅರ್ಚನೆನ ಮಾಡಿಸ್ಕೊಂಡು ಲಡ್ಡುನ ತೊಗೊಂಡು ಬರ್ತಾನೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ. ನನಗಂತೂ ನೋಡಿ ಸೇಮ್ ತಿರುಪತಿಯಲ್ಲಿ ತಿಮ್ಮಪ್ಪನೇ ನೋಡಿದಷ್ಟು ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡ್ತಾರೆ, ಆರತಿ ಬೆಳಗೋದು ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ನೋಡ್ಬೋದು. ಲಡ್ಡು ತೊಗೊಂಡು ಹೊರಗಡೆ ಬರ್ತಾನೆ. ಸೊ ಒಂದೊಂದೇ ಬಾಗಿಲನ್ನು ಕ್ಲೋಸ್ ಮಾಡ್ಕೋತಾ ಬರ್ತಾರೆ. ನೋಡ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸೋ ಥರ, ಲುಕ್ಕಾಗಿ ಕಾಣಿಸೋ ಥರ ದೇವರನ್ನ ಅಲಂಕರಿಸಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಿಪ್ರೇಷನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು, ನಾವು ಇದನ್ನು ಮೊದಲೇದಾಗಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ನಮ್ಮ ಬಳ್ಳಾರಿಯಲ್ಲಿ ತುಂಬ ಗಣೇಶನ ಕೂರಿಸಿದ್ದಾರೆ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಕೂರಿಸಿರೋ ಗಣೇಶನ ಕಡೆ ಎಲ್ಲ ಹೋಗಿ ನೋಡಿಕೊಂಡು ಬಂದ್ವಿ. ನಾವಂತೂ ಸುಮಾರು ಗಣೇಶನ ನೋಡಿ ಬಂದ್ವಿ. ನನಗೆ ತುಂಬಾ ಇಷ್ಟ ಆಗಿರುವಂಥ ದೇವ್ರನ್ನ ವೀಡಿಯೋನ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ನಮ್ಮ ಪಾಪು ಕೂಡ ನಮಸ್ಕಾರ ಮಾಡಿಕೊಂಡು, ನಮ್ಮ ಅಕ್ಕ ಎಲ್ಲ ಕುಂಕುಮ ಎಲ್ಲ ಹಚ್ಕೊಂಡು ನಾವು ಕೂಡ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ನೋಡ್ಬೋದು, ನಮ್ಮ ಬಳ್ಳಾರಿಯಲ್ಲಿ ತುಂಬ ದೇವರನ್ನ ಅಂದರೆ ಗಣೇಶನ ಕೂರಿಸಿದ್ದಾರೆ. ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನೋಡ್ಬೋದು, ಅಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಇಲ್ಲಿ ಕಾಯಿನ್ ಹಾಕಬೇಕು. 1 ರೂಪಾಯಿ ಆದ್ರೂ ಸರಿ, 5 ರೂಪಾಯಿ ಆದರೂ ಸರಿ, 10 ರೂಪೀಸ್ ಕಾಯಿನ್ ಆದರೂ ಸರಿ. ಅದರಲ್ಲಿ ಕಾಯಿನ್ ಹಾಕಿದರೆ ನಮಗೆ ಅಕ್ಷತ ಕಾಳು ಮತ್ತು ಆಶೀರ್ವಾದ ಮಾಡ್ತಾನೆ ಗಣೇಶ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಒಂದು ಮಾರ್ಕ್ ಮಾಡಿದ್ದಾರೆ. ಆ ಮಾರ್ಕ್ ಮೇಲೆ ನಿಂತ್ಕೊಂಡು ನಾವು ಅಲ್ಲಿ ಆ ಬಾಕ್ಸಲ್ಲಿ ಕಾಯಿನ್ ಹಾಕಿದರೆ ಅಕ್ಷತೆ ಮತ್ತು ಆಶೀರ್ವಾದ 2 ಮಾಡ್ತಾನೆ ಗಣೇಶ. ತುಂಬ ಚೆನ್ನಾಗಿತ್ತು ಇದಂತೂ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ನೀಟಾಗಿ ಮಾಡಿದಾರಪ್ಪ ಅಂತೇಳ್ಬಿಟ್ಟು ಅಂದ್ಕೊಂಡೆ. ನೋಡ್ಬೋದು, ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿದು. ಎಷ್ಟು ಚೆನ್ನಾಗಿದೆ ನೋಡ್ಬೋದು. ನಾನು ಕೂಡ ಇದೆ ಫಸ್ಟ್ ಟೈಮ್ ನೋಡಿರೋದು. ಬಳ್ಳಾರಿಯಲ್ಲಿ ಇದ್ಕೊಂಡು ನಾನು ಕೂಡ ಈ ದೇವಸ್ಥಾನನ ಫಸ್ಟ್ ಟೈಮ್ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಅದನ್ನು ಕೂಡ ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಅಲಂಕಾರಯುತವಾಗಿ ಪೂಜೆನೇ ಮಾಡಿದರು ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಒಳಗಡೆನೆ ಎಲ್ಲ ಲಿಂಗ ಮತ್ತು ಎಲ್ಲ ದೇವ್ರನ್ನೂ ಕೂಡ ಇಟ್ಟಿದ್ದಾರೆ. ನೋಡ್ಬೋದು, ನಾವು ಕೂಡ ನಮಸ್ಕಾರ ಮಾಡಿಕೊಂಡು ನಮ್ಮ ಪಾಪುನ ವೀಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನ ನೋಡೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲರೂ ಬಂದಿದ್ವಲ್ಲ, ಎಲ್ಲರೂ ನಮಸ್ಕಾರ ಮಾಡಿಕೊಂಡು ದೇವ್ರನ್ನ ನೋಡ್ತಾಯಿದ್ರು. ನೋಡ್ಬೋದು, ನಮ್ಮ ಬಳ್ಳಾರಿ ಇಡೀ ಎಲ್ಲ ಲೈಟಿಂಗ್ಸಿಂದ ಪಳಪಳ ಅಂತ ಹೊಳಿತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ಲೈಟಿಂಗ್ಸು, ಎಲ್ಲಿ ನೋಡಿದ್ರು ಸೀರಿಯಲ್ ಸೆಟ್ ಥರನೇ ತುಂಬ ಚೆನ್ನಾಗಿ ಅಲಂಕಾರಿತವಾಗಿ ರೋಡ್ಗಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ವೀಡಿಯೋ ಮಾಡಿದ್ದೆ. ನೋಡ್ಬೋದು, ನಮ್ಮ ಪಾಪು ನಾವು 3 ದಿನ ಆದಮೇಲೆ ನೋಡೋದಕ್ಕೆ ಅಂತೇಳ್ಬಿಟ್ಟು ಹೋಗಿದ್ವಿ. ಸೊ ಅವತ್ತು ಒಂದಿಷ್ಟು ಗಣೇಶನ ಕಳಿಸ್ತಾಯಿದ್ರು. ಸೊ ಟಮಟೆ ಸೌಂಡು ಮತ್ತು ಅದು DJ ಸಾಂಗಿಗೆ ನಮ್ಮ ಸಮರ್ಥ ಕೂಡ, ನಮ್ಮ ಪಾಪು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಆಟೋದಲ್ಲಿ. ಫಸ್ಟ್ ನೋಡಿದ್ವಲ್ಲ, ಅದು ಕೋಲ್ ಬಜಾರಲ್ಲಿ ಕೂರಿಸಿರುವಂಥ ಗಣೇಶ. ಇದು ಬಂದು ನೆಕ್ಸ್ಟ್ ಗಣೇಶನ ನೋಡೋದಕ್ಕೆ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ. ಮ್ಯಾದರೋಣಿ ಅಂತೇಳ್ಬಿಟ್ಟು ಕರೀತಾರೆ. ಸೊ ಅಲ್ಲಿ ಚೆನ್ನಾಗಿ ಕೂರಿಸಿದ್ದಾರೆ ಅಂತಂದರು. ಸೊ ಅಲ್ಲಿ ಕೂಡ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಸೊ ಅವರು ಬಿದಿರಿನಿಂದ ಒಂದು ರಥನ ಮಾಡಿ ರಥದಲ್ಲಿ ಕೂರಿಸಿದ್ರು. ತುಂಬಾ ಚೆನ್ನಾಗಿದೆ ರಥ. ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಹೊರಗಡೆಯಿಂದ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮೆಟ್ಲುಗಳಾಗಿರ್ಬೋದು
ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಮನೆಗೆಲ್ಲ ಹಾಕೋಕ್ಕೆ ರೂಪ್ ಹಾಕೋದಕ್ಕೆ ಬಳಸ್ತಾರಲ್ವ, ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಎಲ್ಲ ಅಡ್ಡಾಡ್ಕೊಂಡು ನೋಡ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಮಾಡಿದರು ಅಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ತೇರನ್ನೇ ನೋಡ್ದೋ ಥರ ಆಯಿತು ನನಗೆ. ನೋಡ್ಬೋದು ಗಣೇಶನ ಯಾವ ರೀತಿ ಕೂಡಿಸಿದ್ದಾರೆ ಇಲ್ಲಿ ಅಂತೇಳ್ಬಿಟ್ಟು. ಗಣೇಶ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಗಣೇಶ ಕೂಡ. ಸೊ ವಿಡಿಯೋನ ಮಾಡಿಕೊಂಡೆ. ತುಂಬ ಚೆನ್ನಾಗಿದ್ದಾನೆ ಗಣೇಶ ಅಂತೇಳ್ಬಿಟ್ಟು ಒಂದಿಷ್ಟು ಫೋಟೋಸ್ನೆಲ್ಲ ತೆಕ್ಕೊಂಡು ಬಂದ್ವಿ ಹೊರ್ಗಡೆಗೆ. ನಮಸ್ಕಾರ ಮಾಡಿಕೊಂಡು ನೋಡ್ಬೋದು ಹೊರಗಡೆ ಗಾಲಿ ಕೂಡ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಎಲ್ಲ ಬಿದಿರಿನಿಂದನೇ ಮಾಡಿರೋ ಅಂಥದ್ದು ಇದು ಬಂದ್ಬಿಟ್ಟು ನೆಕ್ಸ್ಟ್ ಗಣೇಶ. ತುಂಬ ಚೆನ್ನಾಗಿದೆ ನೋಡಿ, ನೀವು ಖಂಡಿತನೂ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ಹೊರಟಿದ್ದೀವಿ. ರೋಡ್ ನೋಡ್ಬೋದು ಎಷ್ಟು ರಶ್ ಇದೆ ಅಂತೇಳ್ಬಿಟ್ಟು. ನಾವು ಫಸ್ಟ್ ದಿನವೇ ಬಂದುಬಿಟ್ಟಿದ್ರೆ ತುಂಬಾ ರಶ್ ಇರ್ತಿತ್ತು, ಅದಕ್ಕೋಸ್ಕರ 3ನೇ ದಿನ ಬಂದಿದ್ದೀವಿ. ನೋಡ್ಬೋದು ಇದು ಹೊರಗಡೆಯಿಂದ ನೋಡಿದರೆ ಸೇಮ್ ಟು ಸೇಮ್ ದೇವಸ್ಥಾನ ಏನೋ ಅನಿಸುತ್ತೆ, ಆ ರೀತಿ ಇದೆ. ನಾನು ಫಸ್ಟ್ ನೋಡಿದ ತಕ್ಷಣ ದೇವಸ್ಥಾನದಲ್ಲಿ ಕೂಡಿಸಿದಾರೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಅದೆಲ್ಲ, ಇದು ಖಾಲಿ ಪ್ಲೇಸಲ್ಲಿನೇ ಗಣೇಶನ ಟೆಂಟ್ ಥರ ಮಾಡಿದ್ದಾರೆ. ನೋಡ್ಬೋದು ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಲೈಟಿಂಗ್ಸಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ರಿಯಲ್ಲಾಗಿ ನೋಡಿದವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಗಣೇಶನ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಸೊ ಅದೇ ರೀತಿ ಇದನ್ನು ಮಾಡಿದ್ದಾರೆ ಅಂತೆ. ನಾನು ಕೂಡ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ನೋಡಿಲ್ಲ, ಆಂಧ್ರದಲ್ಲಿದೆ ಅಂತೆ. ತುಂಬ ಚೆನ್ನಾಗಿ ಇದೆ ಅಂತ ಹೇಳಿದರು. ಸೊ ಆ ರೀತಿ ಇದನ್ನು ರೆಡಿ ಮಾಡಿದ್ದಾರೆ. ಎಲ್ಲ ಸೆಟ್ಟೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಒಳಗಡೆ ಕೂಡ ಸೇಮ್ ಟು ಸೇಮ್ ದೇವಸ್ಥಾನ ಯಾವ ರೀತಿ ಇದೆಯೋ ಸೊ ಅದೇ ರೀತಿಯೇ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು. ನೋಡ್ಬೋದು ಎಲ್ಲರೂ ಕೂಡ ಹೊರಟಿದ್ದೀವಿ. ಎಷ್ಟು ಜನ ಇದ್ದಾರೆ ನೋಡ್ಬೋದು ನೀವು. ಒಳಗಡೆ ಅನಂತ ಪದ್ಮನಾಭ ಸ್ವಾಮಿ ಬಗ್ಗೆ ಒಂದು ಸ್ವಲ್ಪ ಇದರಲ್ಲೆಲ್ಲ ಅಲ್ಲೆಲ್ಲ ಬೋರ್ಡ್ ಮೇಲೆಲ್ಲ ಬರೆದಿದ್ದಾರೆ. ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಓದಿದ್ರೆ. ಅಷ್ಟು ನೀಟಾಗಿ ಅದ್ರ ಡೀಟೇಲ್ಸ್ ಎಲ್ಲನೂ ಹಾಕಿದ್ರು. ನೋಡ್ಬೋದು ಎಲ್ಲ ನೋಡ್ಕೊಂಬರೋದಕ್ಕೆ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ದಾರೆ. ಇಲ್ಲಿ ನೋಡಿ ಇದನ್ನೆಲ್ಲ ನಾನು ರಿಯಲ್ ಆಗಿಯೇ ಇದೆಯೇನೋ ಅಂದ್ಕೊಂಡಿದ್ದೆ. ಇದು ಗಣೇಶನ ಕೂರಿಸೋದಕ್ಕಂತಲೇ ಈ ರೀತಿ ಮಾಡಿದ್ದಾರೆ ಅಂತ. ಎಲ್ಲ ಖಾಲಿ ಪ್ಲೇಸಲ್ಲಿ ಈ ರೀತಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ನೋಡಿ. ನಾನೇನೋ ಒಂದು ದೇವಸ್ಥಾನಕ್ಕೇ ಹೋಗಿ ಬಂದೋ ಥರ ಆಯಿತು ನನಗೆ. ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ಲೋಟಸ್ ಆಗಿರ್ಬೋದು, ನೀರಾಗಿರ್ಬೋದು, ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಕಮಲು ನಾನು ರಿಯಲ್ ಆಗಿಯೇ ಅಂದ್ಕೊಂಡಿದ್ದೆ, ಅದೆಲ್ಲ ಪ್ಲಾಸ್ಟಿಕ್ ಅಂತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸಿಗೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ಅಷ್ಟೇನು ರಶ್ ಇರಲಿಲ್ಲ. ಒಂದು 10 ನಿಮಿಷದಲ್ಲಿ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ನಾವು ಹೋದಂಥ ಸಮಯದಲ್ಲಿ ಪೂಜೆನೂ ಕೂಡ ಆಗ್ತಾಯಿತ್ತು. ಯಾಕಂದರೆ ಸಂಜೆ ಹೊತ್ತು ಒಂದು ಟೈಮ್ ಪೂಜೆ ಮಾಡ್ತಾರಂತಲ್ವ, ಸೊ ಆ ರೀತಿ ಪೂಜೆನ ಮಾಡ್ತಾಯಿದ್ರು. ಸೊ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದು ಲಡ್ಡು ಅಂತೆ. ಅದು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದು ಲಡ್ಡು. ಅದು ಬಂದುಬಿಟ್ಟು 4 ಲಕ್ಷಕ್ಕೆ ಇಟ್ಟಿದ್ದಾರಂತೆ. ಅದನ್ನು ಯಾರು ತೊಗೋತಾರೋ ಗೊತ್ತಿಲ್ಲ. ಸೊ ಅದನ್ನು 4 ಲಕ್ಷ ರೂಪಾಯಿ ಕೊಟ್ಟು ಯಾರು ತೊಗೊತಾರೋ ಗೊತ್ತಿಲ್ಲ ನನಗಂತೂ. ನೋಡ್ಬೋದು ದೇವರು ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೇಮ್ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ನೋಡೋದೋ ಥರ ಆಯಿತು ನನಗೆ ಅಂತೂ. ಈ ದೇವ್ರನ್ನ ನೋಡಿಬಿಟ್ಟು ಅದನ್ನು ಯಾವುದರಲ್ಲಿ ಮಾಡಿದಾರೋ ಅಂತ ನನಗೂ ಗೊತ್ತಿಲ್ಲ. ಹಿಂದ್ಗಡೆಯಲ್ಲಿ ಚಿಕ್ಕದಲ್ಲಿ ಗಣೇಶನ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಮಾತ್ರ. ನೋಡ್ಬೋದು. ನೋಡಿಕೊಂಡು ಒಂದೆರಡು ಫೋಟೋ ಕೂಡ ತೆಗೆಸ್ಕೊಂಡು ಹೊರ್ಗಡೆ ಬಂದ್ವಿ ನಾವು. ನೋಡ್ಬೋದು ಈ ಕಡೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂದರೆ ತುಂಬ ಜನ ಇದ್ದರು ವೀಡಿಯೋ ಮಾಡ್ಕೊಳ್ಳೋದಕ್ಕೇ ಆಗಲಿ. ಇಷ್ಟು ಗಣೇಶ ನೋಡಿದ್ರಲ್ಲ, ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.